ಜಮದಗ್ನಿ ಋಷಿಗಳ ತಪೋಕ್ಷೇತ್ರ, ಪಂಚಲಿಂಗಗಳಿರುವ ಪುಣ್ಯಭೂಮಿ, ನಾಗೇಶ್ವರ ದೇವರ ದಿವ್ಯ ಸನ್ನಿಧಿ. ಈ ಕ್ಷೇತ್ರಕ್ಕೆ ಕಾಲಿಟ್ಟರೆ ಸಕಲ ನಾಗದೋಷ ಸರ್ಪದೋಷಗಳಿಂದ ಮುಕ್ತರಾಗಬಹುದು. ಕಂಕಣ ಭಾಗ್ಯ, ಸಂತಾನ ಭಾಗ್ಯದ ಹರಕೆಗಳಿದ್ದರೆ ನೆರವೇರುತ್ತವೆ. ಚರ್ಮ ರೋಗಗಳಿಂದ ಗುಣಮುಖರಾಗುತ್ತಾರೆ. ಈ ಪುಣ್ಯಕ್ಷೇತ್ರವೇ ನಮ್ಮ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಬಾಗೂರು ಹೋಬಳಿಯ ನಾಗರನವಿಲೆ. ಇದೊಂದು ಚಿಕ್ಕ ಕುಕ್ಕೆ ಸುಬ್ರಹ್ಮಣ್ಯ ಎನ್ನುವುದರಲ್ಲಿ ಅನುಮಾನವಿಲ್ಲ. ಪುರಾಣಗಳ ಪ್ರಕಾರ ಈ ಸ್ಥಳವನ್ನು ಮೊದಲು ಉರಗಮಯೂರಪುರ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಕಾಲಾಂತರದಲ್ಲಿ ಈ ಪ್ರದೇಶಕ್ಕೆ ನಾಗರನವಿಲೆ ಎಂಬ ಹೆಸರು ಬಂದಿತು. ಈ ಕ್ಷೇತ್ರಕ್ಕೆ ಸುಮಾರು 850 ವರ್ಷಗಳ ಇತಿಹಾಸವಿದೆ. ಹಿಂದೆ ಜಮದಗ್ನಿ ಋಷಿಗಳು ತನ್ನ ಶಿಷ್ಯರೊಡನೆ ಲೋಕ ಸಂಚಾರ ಮಾಡುತ್ತಾ ಉರಗಮಯೂರಪುರಕ್ಕೆ ಬರುತ್ತಾರೆ. ಆಗ ಈ ಕ್ಷೇತ್ರವು ದಟ್ಟ ಅರಣ್ಯಗಳಿಂದ ಕೂಡಿದ್ದು ಸಾಕಷ್ಟು ನಾಗರ ಹಾವುಗಳು ಮತ್ತು ನವಿಲುಗಳು ಒಟ್ಟಿಗೆ ವಾಸ ಮಾಡುತ್ತಿದ್ದವಂತೆ. ಹೆಚ್ಚು ನವಿಲುಗಳಿರುವ ಕಡೆ ಹಾವುಗಳು ಇರುವುದಿಲ್ಲ. ಆದರೆ ಈ ಕ್ಷೇತ್ರದಲ್ಲಿ ನವಿಲು ಮತ್ತು ಹಾವುಗಳು ಅನ್ಯೋನ್ಯವಾಗಿರುವ ಅದ್ಭುತವನ್ನು ಕಂಡ ಜಮದಗ್ನಿ ಋಷಿಗಳು ಇದೊಂದು ಪವಿತ್ರ ಕ್ಷೇತ್ರವೆಂದು ಭಾವಿಸಿ ಅಲ್ಲಿ ಶಿವಪೂಜೆಯನ್ನು ಮಾಡಿ ಈ ಸ್ಥಳಕ್ಕೆ ಕಷ್ಟ ಎಂದು ಬರುವ ಭಕ್ತರ ಅಭಿಷ್ಟಗಳು ಈಡೇರಲಿ ಎಂದು ಆಶೀರ್ವದಿಸುತ್ತಾರೆ. ಜಮದಗ್ನಿ ಋಷಿಗಳು ಪತ್ನಿ ರೇಣುಕಾದೇವಿ ಮತ್ತು ಪುತ್ರ ಪರಶುರಾಮನೊಂದಿಗೆ ಈ ಕ್ಷೇತ್ರದಿಂದ 2 ಕಿಲೋಮೀಟರ್ ದೂರದಲ್ಲಿರುವ ರೇಚೇನಹಳ್ಳಿಯ ಆಶ್ರಮದಲ್ಲಿ ನೆಲೆಸಿದ್ದರಂತೆ. ಹಾಗೂ ಪ್ರತಿದಿನ ನಾಗೇಶ್ವರ ದೇವರಿಗೆ ಪೂಜೆ ಸಲ್ಲಿಸಲು ಉರಗಮಯೂರಪುರಕ್ಕೆ ಬರಲು ಸುರಂಗ ಮಾರ್ಗವನ್ನು ನಿರ್ಮಿಸಿದ್ದರಂತೆ. ಈಗಲೂ ದೇವಾಲಯದ ಗರ್ಭಗುಡಿಯೊಳಗೆ ಸುರಂಗ ಮಾರ್ಗವನ್ನು ಕಾಣಬಹುದು. ಪ್ರತಿನಿತ್ಯ ನೂರಾರು ಜನ ಭಕ್ತರು ಈ ಕ್ಷೇತ್ರಕ್ಕೆ ಬಂದು ಪೂಜೆ ಸಲ್ಲಿಸುತ್ತಾರೆ. ಸೋಮವಾರಗಳಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡುತ್ತಾರೆ. ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಂದು ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗುತ್ತದೆ. ಇಲ್ಲಿ ಆಶ್ಲೇಷ ಬಲಿ, ನಾಗಪೂಜೆ, ನಾಗ ಪ್ರತಿಷ್ಠಾಪನೆ, ಹುರುಳು ಸೇವೆ, ಮುಡಿ ಸೇವೆಗಳನ್ನು ಮಾಡುತ್ತಾರೆ. ಈ ಕ್ಷೇತ್ರಕ್ಕೆ ಬಂದು ಭಕ್ತಿಯಿಂದ ಪೂಜೆ ಸಲ್ಲಿಸಿದರೆ ಯಾವುದೇ ಬಗೆಯ ನಾಗದೋಷ, ಕುಜದೋಷ, ರಾಹುದೋಷ, ಸರ್ಪದೋಷ, ಕಾಳಸರ್ಪದೋಷ, ಮಂಗಳ ದೋಷಗಳು ಪರಿಹಾರವಾಗುತ್ತವೆ ಎಂಬುದು ಇಲ್ಲಿನ ಜನರ ಅಚಲವಾದ ನಂಬಿಕೆ. ಇನ್ನು ಸರ್ಪಸುತ್ತು, ಚರ್ಮದ ಕಾಯಿಲೆಗಳು ಅಥವಾ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ದೇವಾಲಯದಲ್ಲಿರುವ ಮಜ್ಜನ ಬಾವಿಯ ನೀರಿನಿಂದ ಸ್ನಾನ ಮಾಡಿ ನಂತರ ದೇವಾಲಯದಲ್ಲಿ ನೀಡುವ ಹುತ್ತದ ಮಣ್ಣು ಮತ್ತು ಗಂಧವನ್ನು ಮೈಗೆ ಲೇಪಿಸಿಕೊಂಡರೆ ಕಾಯಿಲೆಗಳಿಂದ ಗುಣಮುಖರಾಗುತ್ತಾರೆ ಎನ್ನಲಾಗುತ್ತದೆ. ಕಂಕಣ ಭಾಗ್ಯ, ಸಂತಾನ ಭಾಗ್ಯ, ವಿದ್ಯಾಭ್ಯಾಸ, ವ್ಯವಹಾರ ಯಾವುದೇ ತೊಂದರೆಗಳಿದ್ದರೂ ದೇವರಲ್ಲಿ ಹರಕೆ ಹೊತ್ತು ಪೂಜೆ ಸಲ್ಲಿಸಿದರೆ ಭಕ್ತರ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ಈ ಪುಣ್ಯಕ್ಷೇತ್ರದಲ್ಲಿ ನಾಗೇಶ್ವರ ದೇವರು ಪ್ರಧಾನ ದೇವರಾಗಿದ್ದು ಪಕ್ಕದಲ್ಲಿ ಅತ್ಯಂತ ಆಕರ್ಷಕವಾಗಿರುವ ಪಾರ್ವತಿ ಅಮ್ಮನವರ ದೇವಾಲಯವೂ ಇದೆ. ಇಲ್ಲಿ ನಾಗೇಶ್ವರ ಮೂರ್ತಿಯು ಉದ್ಭವ ಮೂರ್ತಿಯಾಗಿದ್ದು ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಿದೆ ಎನ್ನಲಾಗುತ್ತದೆ. ಹಾಗೂ ದೇವಾಲಯದ ಸುತ್ತಮುತ್ತ 5 ಶಿವ ದೇವಾಲಯಗಳಿವೆ. ಅವುಗಳೆಂದರೆ ಸೋಮೇಶ್ವರ, ಸಿದ್ದೇಶ್ವರ, ಮಲ್ಲೇಶ್ವರ, ಬ್ರಹ್ಮಲಿಂಗೇಶ್ವರ ಹಾಗೂ ನಾಗೇಶ್ವರ ಸ್ವಾಮಿಯ ದೇವಾಲಯವನ್ನು ಸೇರಿ ಇದೊಂದು ಪಂಚಲಿಂಗ ಕ್ಷೇತ್ರವಾಗಿದೆ. ಇಲ್ಲಿ ಪ್ರತಿದಿನ ಅಮ್ಮನವರಿಗೆ ಕುಂಕುಮಾರ್ಚನೆ ಹಾಗೂ ನಾಗೇಶ್ವರ ದೇವರಿಗೆ ರುದ್ರಾಭಿಷೇಕ, ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ, ಪುಷ್ಪಾರ್ಚನೆ, ಬಿಲ್ವಾರ್ಚನೆ ಮಾಡಲಾಗುತ್ತದೆ ಮತ್ತು ನವಗ್ರಹಗಳ ಆರಾಧನೆಯನ್ನು ಮಾಡುತ್ತಾರೆ. ಪ್ರತಿದಿನ ಮಧ್ಯಾಹ್ನ ಇಲ್ಲಿ ಅನ್ನದಾಸೋಹ ನಡೆಸಲಾಗುತ್ತದೆ. ಇಲ್ಲಿಗೆ ಹಿಂದೂಗಳಷ್ಟೇ ಅಲ್ಲದೆ ಸರ್ವಧರ್ಮೀಯರೂ ಆಗಮಿಸುತ್ತಾರೆ. ಹಾಗಾಗಿ ಇದು ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಕೇತವಾಗಿದೆ. ಬೆಳಗ್ಗೆ 6:30 ಗಂಟೆಯಿಂದ ಸಂಜೆ 6:30 ಗಂಟೆಯವರೆಗೂ ದೇವಾಲಯಕ್ಕೆ ಭೇಟಿ ನೀಡಬಹುದು. ಪ್ರತಿ ವರ್ಷ ಚೈತ್ರ ಮಾಸದ ಮಖ ನಕ್ಷತ್ರದ ದಿನ ಇಲ್ಲಿ ನಾಗೇಶ್ವರ ದೇವರಿಗೆ ಬ್ರಹ್ಮರಥೋತ್ಸವ ನಡೆಸುತ್ತಾರೆ. ಈ ದೇವಾಲಯವು ಹಾಸನದಿಂದ 48 ಕಿಲೋಮೀಟರ್, ಚನ್ನರಾಯಪಟ್ಟಣದಿಂದ 26 ಕಿಲೋಮೀಟರ್ ಹಾಗೂ ತಿಪಟೂರಿನಿಂದ 22 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ 150 ಕಿಲೋಮೀಟರ್ ದೂರದಲ್ಲಿದೆ. ಒಮ್ಮೆ ಈ ಪರಮಪುಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿ ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಿ.